ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಬರುವ ಸುರೀಪಿಗಳಾದ ಋಷಿಗಳ ಆಜ್ಞೆ. ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಿಟ್ಟು ಸೋಲಿರಿ ಎಂದು ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆಯೇ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ದೇವಿ, ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನ ಸಾಯುವ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಈ ರೀತಿ ಚಿಂತೆಯಿಂದಿರುವೆ? ನನ್ನೊಡನೆ ಹೇಳಬಾರದೆ? ಹೇಳುವೆನು ಸ್ವಾಮಿ, ಅದರಿಂದ ಆಗೋ ಪ್ರಯೋಜನವಾದ್ರೆ ಏನು? ನೀವು ಎಷ್ಟೇ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಅಣ್ಣನ ಆಜ್ಞೆ ಹೊರತು ಏನನ್ನೂ ಮಾಡುವುದಿಲ್ಲವಲ್ಲ. ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಆಹಾ, ಹಾಗಾದ್ರೆ ಹೇಳುವೆನು ಕೇಳಿ. ಈ ದಿನ ನಾನು ಹಸ್ತಿನಾಂಬೆಯ ದೇವಿ ಮಂದಿರಕ್ಕೆ ಹೋಗಿದ್ದೀನಿ. ಅಲ್ಲಿ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದೂತನನ್ನು ಸಂಧಾನ ಕಳಿಸಿರುವರು. ಇನ್ನೇನು ಸಂಧಾನವಾಗುವುದು? ಈ ನನ್ನ ಬೆಚ್ಚಿದ ಮುಡಿಯನ್ನು ಮುಡಿಗಟ್ಟುವುದಷ್ಟೇ ಎಂದು ಹೇಳಿ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಏನು, ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿದ್ದವರು? ನಾರು ನಿಮ್ಮ ಅಗ್ರಜನ ಮಾತಿನಂತೆ ಶ್ರೀಕೃಷ್ಣ ಪರಮಾತ್ಮನೇ ಹೋಗಿರುವರು. ಓ, ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ಭಾವಿಸಿದ್ದೇನೆ. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ನಾನೆಷ್ಟೇ ನಿಮ್ಮ ಪತ್ನಿಯಲ್ಲವೇ ಸ್ವಾಮಿ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದಿರುವೆ. ಏನೆಂದು? ನಿನ್ನ ಮುಡಿ ಬಿಚ್ಚಾರಿಗೋ ಈ ನನ್ನ ಮುಡಿ ಕಟ್ಟೋದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ಆಹಾ, ಹೌದೇ ಸ್ವಾಮಿ? ಹೀಗೆ ಬನ್ನಿ, ಕುಳಿತುಕೊಳ್ಳಿ ಸ್ವಾಮಿ. ಪ್ರಾಣೇಶ್ವರ, ನಿಮಗೆ ನೆನಪಿದೆಯೇನು? ಹಿಂದೆ ಒಂದು ಬಾರಿ ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ನೋಡಿ ಇದು ಕುರುಕುಲಾಂತಕ ಕಾಳರಾತ್ರಿಯಿಂದ ಸಂಬೋಧಿಸಲ್ಲ, ಅದೆಲ್ಲವನ್ನು ಮರೆತು ಬಿಟ್ಟು ಆ ಪ್ರತಿಜ್ಞ ವಾಕ್ಯಗಳನ್ನು ಕೇಳಲಪೇಕ್ಷಿಸುವೆ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನ ಮರೆಯುವಂತ ಏಡಿಯಲ್ಲ ಈ ಪ್ರಚಂಡ ಭೀಮ. ಹಾಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆಯಾಗಿರುವುದು. ಬರೀ ಇಚ್ಛಿದ್ರೇನು ಪ್ರಯೋಜನ? ನೀವು ಎಷ್ಟ್ಯಾರು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಅಣ್ಣನ ಆಜ್ಞೆಯ ಹೊರತು ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನ ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಆತುರದಿಂದ ಯುದ್ಧವನ್ನೇ ನಿರೀಕ್ಷಿಸುತ್ತಿರುವೆನು. ಧರ್ಮ ಪಾರಾಯಣಾದ ಯುಧಿಷ್ಠಿರನು ದುರ್ಯೋಧನನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕುಲ ಕೌರವನ ಬಾಳು ಗೆಡಿಸುವೆ, ತಾಳು ತಾಳು ನೀ ಶುಭಮತಿಯೇ. ಕುಲ ಕೌರವನ ಬಾಳು ಗೆಡಿಸುವೆ, ತಾಳು ತಾಳು ನೀ ಶುಭಮತಿಯೇ. ಸೈರಿಸೆ ಈ ಪರಿಯನು, ದುರದೊಳು ಸೈರಿಸೆ ಈ ಪರಿಯನು. ದುರದೊಳಿಗಲೇ ಕುರುಕುಲವೆಲ್ಲವ ಸದವಡೆಯುವನ ಕಾಂದೆ. ದುರುಗಳಿಗಲೇ ಗುರುಕುಲವೆಲ್ಲವ ಸದಬಡಿಯುವನ ಕಾಂತೆಯೇ. ದುರುಳ ಗೌರವನ ಸಿಗಿದು ಬಗೆವನ, ದುರುಳ ಗೌರವನ ಸಿಗಿದು ಬಗೆವನ. ಸೈರಿಸೆ ಈ ಪರಿಯನು, ದುರದೊಳು ಸೈರಿಸೆ ಈ ಪರಿಯನು. ಕೋಳ ಕೌರವನ ಬಾಳು ಗೆಡಿಸುವೆ. ನೋಡಣ್ಣ, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಅವನನ್ನು ಸಮಾಧಾನಪಡಿಸಲು ನಿಮ್ಮ ಹೊರತು ಮತ್ತಾರು ಶಕ್ತರಲ್ಲ. ಅರ್ಜುನ, ಈ ಸಾರಿ ಭೀಮಸೇನನ ಕೋಪಕ್ಕೆ ಈ ದ್ರೌಪದಿಯೇ ಕಾರಣವೆಂದು ತೋರುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನಲ್ಲಿ ಸುಖ ದುಃಖಗಳಿಗೆಲ್ಲ ಈ ಸ್ತ್ರೀಯರೇ ಕಾರಣವೆಂದು. ಸೋದರ ಭೀಮಸೇನ, ನನ್ನ ಮೇಲೆ ಕೋಪವೇ? ಶಾಂತನಾಗು. ಪಾಂಚಾಲಿ, ಸಮಾಚಾರವೇನು?
ಅಣ್ಣನೇಕೆ ಸಿಟ್ಟಾಗಿರುವೆನು? ಏಕೆ ಈ ನನ್ನ ಬೆಚ್ಚಿದ ಬಿರುಗೋದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತಿಲ್ಲವೇನು? ಅರ್ಜುನ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದಿದ್ದನು, ಅದನ್ನು ಈಗಲೇ ತಿಳಿಸುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು. ನಕುಲ ಸಹದೇವ